ಪೋರ್ಷನ್ ಕಂಪ್ಲೀಟ್ ಆಗಿಲ್ಲ. ಮತ್ತು ನೆಕ್ಸ್ಟ್ ನಾವು ಮನವೊಲಿಸ್ತೀವಿ. ಖಾಸಗಿ ಕಂಪ್ನಿಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕನ್ನೋದು ಸರ್ಕಾರದ ಇಚ್ಛೆ ಆಗಿದೆ. ಅವರು ಮೀಟಿಂಗ್ ಕರೆದು ಮನವೊಲಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ. ಕರ್ನಾಟಕದಲ್ಲಿ ಇರ್ತಾರೆ, ಇಲ್ಲಿನ ಗಾಳಿ ನೀರು ಎಲ್ಲ ಉಪಯೋಗಿಸ್ಕೊಳ್ತಾರೆ. ನಿಜ, ಇಲ್ಲಿವರೆಗೆ ಉದ್ಯೋಗ ಕೊಡಲ್ಲ ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿರಣ್ ಮಂಜುಂದಾರ್ ಅವರು ಇದು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ, ಹಿಂದೆ ಒಂದು ಸ್ಟೇಟ್ಮೆಂಟ್ ಏನೋ ಕೊಟ್ಟು ಮತ್ತು ಅದಕ್ಕೆ ಸಾರಿ ಕೇಳಿದ್ರು. ಸೊ ನಾನು ಬಹಿರಂಗವಾಗಿ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಕ್ಯಾಬಿನೆಟಲ್ಲಿ ನೆಕ್ಸ್ಟ್ ವೀಕ್ ಡಿಸ್ಕಸ್ ಆಗುತ್ತೆ. ಕನ್ನಡಿಗರಿಗೆ ಇಲ್ಲಿ ಕನ್ನಡ ನೆಲದ ಮೇಲೆ ಎಲ್ಲ ನೀವು ಹೇಳ್ದಂಗೆ ನಮ್ಮನ್ನು ನೆಲ, ಗಾಳಿ, ಬೆಳಕು ಉಪಯೋಗಿಸ್ಕೊಂಡ ಮೇಲೆ ನಮ್ಮ ಇರ್ತಕ್ಕಂಥವ್ರಿಗೂ ಕೆಲಸ ಕೊಡಬೇಕು ಅನ್ನೋದು ಸರ್ಕಾರದ ಆಶೆ. G+2 ಹಿಂದಿನ BJP ಸರ್ಕಾರದಲ್ಲಿ ಬೇಕಾಬಿಟ್ಟು ಅಪ್ರೂವಲ್ ಕೊಟ್ಟೋಗ್ಬಿಟ್ಟಾರೆ. ಬೇಕಾಬಿಟ್ಟು ನಮ್ಮ ಕ್ಷೇತ್ರದಲ್ಲೇ ಇವತ್ತು ಸುಮಾರು G+2ನ 500-600 ಕೊಟ್ಟು ಹೋಗಿದ್ದಾರೆ. ಬರೀ ಅದನ್ನು ಫೌಂಡೇಶನ್ ಆಗಿ ಬಿಟ್ಟು ಹೋದರು. ನಾವೀಗ ಲಿಂಟ್ಲು ಬರುತ್ತೆ ಅಂತ ಫಿನಿಷ್ ಮಾಡ್ತಾಯಿದ್ದೀವಿ. ಚಿತ್ರದುರ್ಗ ಯಾಕಂತಂದರೆ ಇಲ್ಲಿವರೆಗೂ ಸೆಂಟ್ರಲ್ ಗೌರ್ಮೆಂಟಿಗೆ ಲೆಕ್ಕ ಕೊಟ್ಟಿಲ್ಲ, ಬರೀ 5,300 ಕೋಟಿ ಕೊಟ್ಟಿಲ್ಲ ಅಂತೇಳಿ ಉಡಾಫೆ ಉತ್ತರ ಕೊಟ್ಟು ಹೋಗ್ತಿರ್ತಾರೆ. ಆಯಿತು, ಉಡಾಫೆ ಕೊಟ್ಟಿರೋದಕ್ಕೆ ನಾವು ಬೇಕಾದ್ರೆ ವಾಪಸ್ ತೊಗೊಳ್ತೀವಿ. ಬಟ್ 5,300 ಕೋಟಿ ಕೊಡಿಸ್ಬಿಟ್ಟು ಅವ್ರು ಖಾಲಿ ಬಿಡ್ತೀವಿ. ಜಿಲ್ಲೆ ಪರವಾಗಿ ಖಾಲಿ ಬಿಟ್ಟು ಇಲ್ಲಿ ಆಯ್ಕೆ ಮಾಡಿದ್ದೀವಲ್ಲ ನಾವು. ಉಡಾಫೆ ಅಂದರೆ ಏನು ರಿಯಲ್ ಏನಾನ ಹೇಳ್ಕೊಳ್ಳಲ್ಲ. ಒಂದು ನಿಮಿಷ, ನಾನು ವಿತ್ಡ್ರಾ ಮಾಡ್ತೀನಿ. ನನಗೆ ಆಯ್ತಪ್ಪ 5,300 ಕೋಟಿ. ಚುನಾವಣೆ ಪೂರ್ವದಲ್ಲೇ ಎಲ್ಲ ಕಡೆ ಅವರು ಮೈಕಲ್ಲಿ ಹೇಳಿದ್ರು, ನಾನು ಲೋಕಸಭಾ ಸದಸ್ಯ ಆದರೆ 5,300 ಕೋಟಿ ತಗೊಂಬರ್ತೀನಿ, ಕೊಡಿಸ್ತೀನಿ, 3 ತಿಂಗಳಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರು. 2.25 ವರ್ಷ 2.5 ವರ್ಷ ಆಗ್ತಾ ಬಂತು. ಉಡಾಫೆ ಯಾವತ್ತೂ ಮಾಡೋಲ್ಲ. ನಾನು ಈ ಜಿಲ್ಲೆ ಮಗ, ನಮ್ಮ ಜಿಲ್ಲೆ ಕಾಪಾಡ್ಕೋಬೇಕಾದ್ದು ನನ್ನ ಜವಾಬ್ದಾರಿ, ನಮ್ಮೆಲ್ಲ ಶಾಸಕರ ಜವಾಬ್ದಾರಿ. ಸೊ ಇದರಿಂದ ನಾವು ಉಡಾಫೆ ಸರ್ಕಾರದವರು ಏನು ಖರ್ಚಾಗಿದೆ 5,300 ಕೋಟಿ ಲೆಕ್ಕ ಕೇಳಿದ್ರೆ ಲೆಕ್ಕ ಕೊಡ್ತಾರೆ ಸಂಬಂಧಪಟ್ಟಂಥ ಇಲಾಖೆಯ ಆಫೀಸರ್ಸ್. ದುಡ್ಡು ಬಂದಿದ್ರಲ್ಲ ಮಾತಾಡೋದಕ್ಕೆ. ಆಮೇಲೆ ಇಲ್ಲಿ ಒಂದು ಕನ್ಫ್ಯೂಷನ್ ಜಿಲ್ಲೆನಲ್ಲಿ ಭದ್ರಾ ಮೇಲೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡೋಂಥ ಸಂದರ್ಭದಲ್ಲಿ ಸುಮಾರು 6,500 ಕೋಟಿ ಎಕ್ಸ್ಪೆಂಡಿಚರ್ ಆಗಿತ್ತು. ಅದನ್ನು 21,500 ಕೋಟಿನಲ್ಲಿ ಸುಮಾರು 6,000 ಕೋಟಿನ ಅವರು ತೆಗೆದುಬಿಟ್ರು. ಅಂದರೆ ಹನಿ ನೀರಾವರಿದು ಬೇರೆ ಇದೆಲ್ಲ ಬೇಡ, ಅದೆಲ್ಲ ನಾವು ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ 16,000 ಕೋಟಿಗೆ ಲೆಕ್ಕ ಹಾಕಿ ಹಾಗಾಗಿರ್ತಕ್ಕಂಥ ಎಕ್ಸ್ಪೆಂಡಿಚರಿಂದ 6,500 ಕೋಟಿ ತೆಗೆದು ಉಳಿದಿದ್ದಂಥ 9,500 ಕೋಟಿಗೆ ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡ್ತೀವಿ ಅಂತ ಹೇಳಿ ಅದನ್ನು ನಿರ್ಧಾರ ಮಾಡಿ 60-40 ರೇಂಜು ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡಿದಾಗ 60% ಕೇಂದ್ರ ಸರ್ಕಾರದ್ದು, 40% ರಾಜ್ಯ ಸರ್ಕಾರದ್ದು. ಆ ಲೆಕ್ಕದಲ್ಲಿ ಲೆಕ್ಕ ಹಾಕಿ 5,300 ಕೋಟಿ ಫಿಕ್ಸ್ ಮಾಡಿದ್ರು. ಅದನ್ನು 22-23ನೇ ಸಾಲಿನ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು. ಅಲ್ಲ, ಕೇಂದ್ರದಲ್ಲಿ ಮಾಡಿದ್ರು. ಅದನ್ನು ರಾಜ್ಯ ಸರ್ಕಾರದ ಎಲೆಕ್ಷನ್ನಲ್ಲಿ ಹೇಳಿದ್ರು ನಾವು ಮಾಡಿಬಿಟ್ಟಿದ್ದೀವಿ ಅಂತ. ಆಮೇಲೆ ಎಲೆಕ್ಷನ್ನಲ್ಲೆಲ್ಲ ಹೇಳ್ಕೊಂಡು ತಿರುಗಿದ್ರು. ಯಾವಾಗ ರಾಜ್ಯ ಸರ್ಕಾರ ನಮ್ಮದು ಅವ್ರು ಬರಲಿಲ್ಲ, ಕಾಂಗ್ರೆಸ್ ಬಂದರು, ಅವತ್ತಿಂದ ಬೇರೆ ಬೇರೆ ನೆಪಗಳನ್ನು ಹೇಳಿ ಮುಂದಾಗ್ತಾ ಇದ್ದಾರೆ. ಇದ್ರಲ್ಲಿ ಉಡಾಫೆ ಉತ್ತರ ಏನು ಬರ್ತದೆ? ಇದು ಫ್ಯಾಕ್ಟ್ ತಾನೇ ಇದು. ಅದನ್ನ ಅವ್ರು ನಾವು ಈ ಸಂದರ್ಭದಲ್ಲಿ ಕೇಳೋದಷ್ಟೇ. ನಾವು ಅಧಿವೇಶನದಲ್ಲಿ ಬೇರೆದ್ರಲ್ಲೂ ಕೇಳ್ತೀವಿ, ಎಲ್ಲರೂ ಸೇರಿ ಅದನ್ನ ಕೊಡಿಸ್ಕೊಡೋದಾಗಬೇಕು. ನಿಜವಾದ ಉತ್ತರ ಹೇಳ್ತೀನಿ. ಕೆಲವರು ಬೇರೆ ಬಿಜೆಪಿ ಮುಖಂಡರು ಬೇರೆ ಬೇರೆ ಎಲ್ಲ ಅದು ಹನಿ ನೀರಾವರಿದು ಅದು ಇದು ಅಂತಾರೆ. ಆ ಥರ ಅಲ್ಲ, 16,000 ಕೋಟಿಗೆ ಲೆಕ್ಕ ಹಾಕಿನ ಅದು 5,300 ಕೋಟಿ ಕೊಡೋಂಥ ಹಣ. ಈಗ ನಾವು ಈಗಾಗಲೇ ಮೊನ್ನೆ ತಾನೇ ನಮ್ಮ ಸಚಿವರು, ನಮ್ಮ ಎಲ್ಲ ಶಾಸಕರು ನಾವೆಲ್ಲ ಪ್ರೆಸ್ ಮೀಟ್ ಮಾಡಿದ್ವಿ. ಈಗ ಅದರಲ್ಲಿ ಏನು ಇವಾಗ 11,000 ಚಿಲ್ಲರೆ ಕೋಟಿ ಎಕ್ಸ್ಪೆಂಡಿಚರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಏನಿದೆ ಅದ್ರ ಕಾಮಗಾರಿನ ಈಗ ಗೋನೂರ್ವರೆಗೂ ನಾವು ಕೆಲಸ ಆಲ್ಮೋಸ್ಟ್ ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಗೋನೂರು ಹತ್ರ ಅಕ್ವಾಡಕ್ಟ್ ಅದು ಫೆಬ್ರವರಿಗೆ ನಾವು ನೀರು ಕೊಡೋಂಥ ಟ್ರಯಲ್ ರನ್ ಮಾಡಿ ಫೆಬ್ರವರಿಗೆ ನಾವು ಅಲ್ಲಿ ತರ್ತೀವಿ. ಅವಾಗ ಅದು ತಂದರೆ ಸುಮಾರು 94 ಕೆರೆಗೆ ಅದು ಅನುಕೂಲ ಆಗ್ತದೆ. ಅದರಲ್ಲಿ ಹೊಳಲ್ಕೆರೆ ಇರ್ಬೋದು, ಹೊಸದುರ್ಗ ಇರ್ಬೋದು, ಹಿರಿಯೂರು ಇರ್ಬೋದು, ಆಮೇಲೆ ಜೊತೆಗೆ ಚಿತ್ರದುರ್ಗ ಇರ್ಬೋದು, ಇವನ್ನೆಲ್ಲ ಆಗ್ತದೆ. ಆಮೇಲೆ ಆಗಸ್ಟ್ವರೆಗೂ ನಾವು ಅಕ್ವಾಡಕ್ಟ್ ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು MD ಅವರೆಲ್ಲ ಸೇರಿ ಎಲ್ಲ ಹೇಳಿದ್ರು. ಅದು ಅಲ್ಲಿಗೆ ನಮಗೆ ಸುಮಾರು 300 ಕೋಟಿ ಆಯ್ತಂದರೆ ನಮ್ಮ ಚಿತ್ರದುರ್ಗ ತಾಲೂಕು 6 ತಾಲೂಕು ಪ್ಲಸ್ ಜಗಳೂರು ಪ್ಲಸ್ ನಮ್ಮ ಪಾವಗಡ 8 ತಾಲೂಕುಗಳು ಕೂಡ ಕೆರೆಗಳಿಗೆ ನೀರು ಕೊಡೋಂಥ ಕೆಲಸ ಆಗಂತ ಇದೆ. ಅದನ್ನು ನಾವು ಒತ್ತಾಯ ಮಾಡ್ತೀವಿ. ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡಿ 300 ಕೋಟಿ ಕೊಡಿಸಿ ಆಗಸ್ಟ್ವರೆಗೂ ಅಕ್ವಾಡಕ್ಟ್ ಕೆಲಸನ ಮುಗಿಬೇಕು. ಇದು ಕೆರೆಗಳಿಗೆ ನೀರು ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ.